ಸರ್, ಯೋಗೀಶ್ವರ್ ಅವರು ನನಗೂ ಸ್ನೇಹಿತರು. ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ಅವರನ್ನು JDS ಇಂದ ಅಭ್ಯರ್ಥಿ ಮಾಡಬೇಕು, ಕೊನೆಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂಥೇಳಿ ಹಲವಾರು ಬಾರಿ ಡೆಲ್ಲಿನಲ್ಲಿ, ಬ್ಯಾಂಗ್ಳೂರಿನಲ್ಲಿ ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ಇವತ್ತವರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ಶಾಸಕರಾಗಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, 3 ವರ್ಷ ಒಳ್ಳೆ ಕೆಲಸ ಮಾಡಲಿ. ನಮ್ಮವ್ರನ್ನ ಕರೆಯೋದಿರಲಿ, ನನ್ನ ಜೊತೆ ಚರ್ಚೆ ಮಾಡೋರಲ್ಲ, ಕಾಂಗ್ರೆಸ್ಸಿಂದ 35-40 ಜನ ಬರಲಿಕ್ಕೆ ರೆಡಿ ಇದ್ದಾರೆ, ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ. ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು 3 ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡಲಿ. ಆಮೇಲೆ ನಮ್ಮ ಪಾರ್ಟಿಲಿ ನಮ್ಮ ನಂಬಿಕೆ ಇದೆ. ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡರ ಬಗ್ಗೆ, ಕುಮಾರಣ್ಣರ ಬಗ್ಗೆ ನಾವು ಸೋಲ್ಲಿ ಗೆಲ್ಲಿ ನಾವೆಲ್ಲ ನಾವು ಬದುಕಿರೋ ತನಕ ಅವ್ರ ಜೊತೆ ಅಲ್ಲ, ನಿಮ್ಮ ಜೊತೆಲ್ಲ ಇಟ್ಕೋಬೇಕು ಅಂತಿದ್ರಿ, ಜೊತೆಲಿ ನಿಂತು ಗೆಲ್ಸ್ಕೋಬೇಕು ಅಂತಿದ್ರಿ, ಬಟ್ ಅಂಥವ್ರ ಮನಸ್ಸಲ್ಲಿ ಇದೆಲ್ಲ ಇದೆಯಲ್ಲ, ಏನಂತಂದ ಬಹುಶಃ ಅದರಿಂದನೇ ನಮಗೆ ಅದು ಲಭ್ಯ ಆಗಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದಾರೆ, ಈಗ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಂಥವರಲ್ಲಿ ಇವರೊಬ್ಬರು ಪ್ರಮುಖರು, ಹೌದಲ್ವಾ? ಇದೆಲ್ಲವನ್ನ ಮರೆತು ನಾವು ನಮ್ಮ ಪಕ್ಷದಿಂದನೇ ಅವರಿಗೆ B.Pharm ಕೊಡಬೇಕು. ಕೊನೆಯ ಕ್ಷಣದಲ್ಲಿ ಕೊನೆಗೆ ಆಯಿತು, NDA ಅಭ್ಯರ್ಥಿನೇ BJPಯಿಂದಲೇ ಆಗಲಿ ಅನ್ನೋ ತೀರ್ಮಾನಕ್ಕೆ ಕೂಡ ಕುಮಾರಣ್ಣರು ಬಂದರು. ಅಷ್ಟರಲ್ಲಾಲೆ ಅವರು ಅದು ಮುಗಿದ ಅಧ್ಯಾಯ. ಆದರೆ ಈಗ ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದ್ದರು ಅವರೆಲ್ಲ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. 3 ವರ್ಷ ಸರ್ಕಾರ ಇರಬೇಕಾದ್ರೆ ಮೊದಲು ಅವ್ರ ಹತ್ರ ಮಾಹಿತಿ ತಗೊಂಡು ಅವ್ರು ಯಾರ್ಯಾರು ಯಾವ್ಯಾವ ವಿಚಾರಕ್ಕೆ ಬೇಸರ ಆಗಿದ್ದಾರೆ ಅವ್ರನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ ಅನ್ನೋ ಒತ್ತಾಯನ ನಿಮ್ಮ ಮೂಲಕ ಮಾಡ್ತಾಯಿದ್ದೆ.